ಅವ್ವ ಆರಾಮಿದ್ದೀರಾ ಅವ ಹುಡುಗರಲ್ಲ ಅವ? ಅಯ್ಯ ಬಂದ್ರಿ ಬರ್ರಪ್ಪ. ಅಲ್ಲ ಫೋನ್ ಮಾಡ್ಬೇಕು ಎಲ್ಲಿ ಗುಂಡಣ್ಣ ಅಲ್ಲೇ ಅಕ್ಷಿಬಲ್ ಇದ್ದಾಗ ಒಂದು ಸ್ವಲ್ಪ ಏನರ ಇಳಿಸಿ ಹೋಗಿತಿದ್ನಪ್ಪ. ದವಾಖಾನಿಯಿಂದ ಬಂದಾಗ ಹಂಗೆ ದುಡ್ಡು ಒಳಗೆ ಬಂದುಬಿಡ್ಬಾರ್ದು, ಹೊರಗೆ ನಿಂದಿರ್ಬೇಕು. ಏನರ ಇಳಿಸಿ ಆಗ್ತಿದ್ದೆ. ಏನೇನಪ್ಪ ನೀವಂತ್ರು? ಇರ್ಲಿಲ್ಲವ, ಹಂಗೇನು ಇದಾಗಂಗಿಲ್ಲ. ನಾನು ಅದೇ ಅಂದೆ ರೀ, ನಿಂದ್ರವ ಸುಂದ್ರಿ ಹೊರಗೆ ಇಳಿಸಿ ಆಗ್ತಾರಂತ. ಬ್ಯಾಡ ಹೇಳ್ರಿ, ಅವರು ವಯಸ್ಸಾಗ್ಯದ, ಆ ಹುಡುಗರು ಸಣ್ಣ ಅವ, ಇರ್ಲಿ ಹೇಳ್ರಿ ಮಮ್ಮಿ ಅಂತ ಅಂದ್ಲವ. ಏನೇನ ಹುಚ್ಚುಕೋಡಿ ಇಳಿಸಿ ಆಗ್ತಿದ್ನವ. ಇರ್ಲಿ ಹೇಳ್ರಿ. ಆರಾಮಿದ್ದೀರಲ್ರಿ ಅತ್ತಿ? ಆರಾಮಿದ್ದೀನವ. ನೀ ಆರಾಮಾಗ್ಯದಿಲ್ಲ ನಿನಗೆ ಪೂರ್ತಿ ಈಗ? ಆರಾಮಾಗ್ಯದ ನೋಡ್ರಿ. ಅಯ್ಯ ಅಮ್ಮ ಬಂದ್ಲು, ಅಮ್ಮ ಬಂದ್ಲು. ಆರಾಮಾಗ್ಯದ ಅಮ್ಮ? ಆರಾಮಿದ್ದಿ? ಆರಾಮಿದ್ದೀನಪ್ಪ. ನೀವು ಆರಾಮಿದ್ದೀರಾ? ಆರಾಮಿದ್ದೀಯಾ ಅಮ್ಮ? ಅಲ್ಲಿಗತ್ತಿದ್ದಂತಲ್ಲವ, ಕಲ್ಲಿಗತ್ತಿದ್ರಿ ನೀವು? ಮತ್ತಮ್ಮ ನೀ ಮಾತಾಡೋದಿದ್ದಿಲ್ಲ ಅಂತ ನೀ ಬಿದ್ದು ಬಿಟ್ಟಿ ಅಡಿಗೆ ಮನ್ಯಾಗ. ನಂಗೆ ಎತ್ಕೊಂಡು ಹೋಗ್ಯಾನ ಪಪ್ಪ, ನಂಗೆ ಅದಕ್ಕೆ ಅಳು ಬಂದಿತ್ತು. ನನ್ನ ಎತ್ಕೊಂಡು ಹೋಗೋದು ನೋಡಿ ಏನು ನೀನು? ಏನಾಗಲ್ಲವ, ಆರಾಮಾಯ್ತಮ್ಮ. ದವಾಖಾನೆಗೆ ಹೋದ್ಗನೆ ನೀವು ಅಳುದೋದು ಮಾಡ್ಬಾರ್ದವ. ಹಂಗ ನಾವೆಲ್ಲರೂ ಹೋದ್ರ ಊಟ ಮಾಡಿದಿಲ್ಲ ಸರಿಯಾಗಿ? ಓದ್ಕೊಂಡಿರೇನಮ್ಮ? ಹಾ ಅಮ್ಮ, ಅಣ್ಣ ಎಲ್ಲ ಓದ್ಸಾನ. ಹೌದಾ, ಅಣ್ಣ ಓದ್ಸೆ ನಾನು. ಒಳ್ಳೆ ಹುಡುಗ ಅಣ್ಣ. ಹಂಗ ನಾವೆಲ್ಲರೂ ಹೋದಾಗ ಅಣ್ಣನ ಮಾತು ಕೇಳ್ಬೇಕವ, ಅಡ್ಡಿ ಮಾಡಬಾರ್ದು. ಹಾ ಅಮ್ಮ, ನಾ ಎಲ್ಲ ಮಾತು ಕೇಳೀನಿ. ಆಯ್ತಾಯ್ತು, ಸಾಕು ಬರ್ರಿನ. ತಾಯಿ ಮಗಳದು ಮುಗಿಯಂಗಿಲ್ಲ ಮಾತು. ಕೂಡ್ಬಾ, ಒಂದು ಸ್ವಲ್ಪ ರೆಸ್ಟ್ ತಗೋಬಾ ಸುಂದ್ರಿ. ಹೋಗ್ರಪ್ಪ ನೀವು ಒಂದು ಸ್ವಲ್ಪ ಒಳಗೆ ಹೋಗ್ರಿ. ಅಮ್ಮ ಈಗ ಬಂದಾಳಲ್ಲ, ಹಂಗ ಬಂದ್ಗನೆ ನಿಂದಿರ್ಸ್ಕೊಂಡು ಮಾತಾಡಬಾರ್ದು ಆವ. ಹಾ ಅಜ್ಜಿ. ಅಪ್ಪ ನೀನು ಓದ್ಕೊಂಡಿಲ್ಲಪ್ಪ? ಹಾಂ ಅಮ್ಮ, ನಾನು ಓದ್ಕೊಂಡೀನಿ. ಅಮ್ಮ ನಾ ಚಾ ಮಾಡ್ಲಿ ಎಲ್ಲರಿಗೂ? ನೀ ಚಾ ಮಾಡ್ತಿ? ಬರ್ತದ ನಿನಗೆ ಮಾಡ್ಲಿಕ್ಕೆ? ನಿನ್ನೆ ಅಣ್ಣ ಕಲ್ಸ್ಯಾನ ನನಗೆ. ಏನಿಲ್ಲಮ್ಮ, ಸುಮ್ಮ ನಾ ಮಾಡ್ಲಿಕ್ಕದಿದ್ದೆ, ನೋಡ್ಕೋತ ನಿಂತಾಳ. ನಾಳೆ ಅಮ್ಮ ಪಪ್ಪ ಬಂದ್ರ ನಾನೇ ಚಾ ಮಾಡಿಕೊಡ್ತೀನಿ ಅಂದ್ಲು. ಆಯ್ತವ ಮಾಡಿಕೊಡು ಅಂದೆ. ಈಗ ಅದಕ್ಕೆ ನಿಮಗೆ ಮಾಡಿಕೊಡ್ತೀನಿ ಅಂತ. ನಾ ಮಾಡ್ಕೊಂಬರ್ಲೇ ಅಮ್ಮ ಚಾ? ಬೇಡ ಬೇಡ, ನೀವಿಬ್ರು ಮಾಡ್ಕೊಂಬರ್ದು ಬೇಡ, ನಾ ಹೋಗಿ ಮಾಡ್ಕೊಂಬರ್ತೀನಿ ಆರಾಮಾಗಿ. ನಾ ಈಗ ಸುಂದ್ರಿ ಈಗ ಯಾರಿಗೆ ಚಾ ಮಾಡ್ತೇವ? ನಮಗೇನು ಚಾ ಅದು ಏನು ಬೇಡ, ನಾ ಹೋಗ್ತೀನಿ. ನಾ ಒಂದು ಸ್ವಲ್ಪ ಈಗ ಬಂದಿದ್ದಿ, ಸ್ನಾನ ಅದು ಮಾಡು, ರೆಸ್ಟ್ ತಗೋ. ಒಮ್ಮೆ ಬಂದಾಗ ನೀ ಕೆಲ್ಸಕ್ಕೆ ನಿಂದ್ರೆ ಬೇಡ. ಹೌದು ವಾಸುಂದ್ರಿ, ಈಗ ನಮಗೂ ಏನೇ ಈಗ ಚಾ ಆಗ್ಯದ. ಏನೂ ಮಾಡೋಣ, ಯಾರಿಗೆ ಏನೂ ಮಾಡ್ಲಿಕ್ಕೆ ಹೋಗ್ಬೇಡ. ಸ್ವಲ್ಪ ಹೊತ್ತು ಕೂತ್ ಮಾತಾಡು. ಅವ್ರ ಪಾಪ ಮಾಮಿಯರು ಬಂದಾರ, ಏನೇ ಈಗ ಕೂತ್ ಮಾತಾಡಲ್ರಕ್ಕ. ಆಮೇಲೆ ನಾಮೆಲ್ಲ ಮಾಡ್ತೀನಿ ಅಂತ ನೀ ಏನೇನೇನು ಕೆಲಸ ಮಾಡಬೇಡ. ಇನ್ನೊಂದು 2-3 ದಿನ ಆರಾಮ್ ರೆಸ್ಟ್ ತಗೋರವಯ್ಯವ. ಇಲ್ಲ ಹೇಳ್ರಿ, ಆರಾಮಾಗ್ಯದ್ರಿ ನನಗೆಲ್ಲ. ಬೇಡ ಸುಂದ್ರಿ, ಈಗ ರೆಸ್ಟ್ ಮಾಡಿ. ಈಗ ಸ್ನಾನ ಮಾಡ್ಬೇಕಲ್ಲ ನೀನು, ಸ್ನಾನ ಅದು ಮಾಡಕ್ಕಂತಿ. ಮೈ ಬಿಸಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ ಮೊದಲ. ಕಿಟ್ಟು ಒಂದು ಸ್ವಲ್ಪ ಮಾಡ್ಕೊಂಬರ್ತೀನಪ್ಪ ನೀ ಚಾ? ಹಾಂ ಪಪ್ಪ ಮಾಡ್ತೀನಿ. ಬೇಡಲ್ಲ, ಹುಡುಗರು ಎಲ್ಲಿ ಮಾಡ್ಕೊಂಬರ್ತಾವ? ಬೇಡಪ್ಪ ಗುಂಡಣ್ಣ, ಸುಮ್ಮಿರಿ. ಹೋಗ್ರಪ್ಪ ನೀವು ಇಬ್ಬರು ಒಳಗೆ ಓದ್ಕೋತ ಕೂಡೋರಿ. ಬೇಡ ಅಂತಾರ, ಹೋಗಪ್ಪ ನೀವು ಓದ್ಕೋತ ಕೂಡೋರಿ. ನಾ ಮಾಡ್ಕೊಡ್ತೀನಿ ಆಮೇಲೆ ಏನೋ ಸ್ವಲ್ಪ ನಿಂತು. ಹಾಂ ಅಜ್ಜಿ. ಏನಾಯ್ತವ, ಪೂರ್ತಿ ಆರಾಮಾಗ್ಯದ ಸುಂದ್ರಿ? ಈಗೇನು ಅನಿಸ್ಲಿಕ್ಕತ್ತದ? ಏನಾರ ಅಲ್ಲಿ ದೇವಿ ಆಶೀರ್ವಾದದಿಂದ ಆರಾಮಾಗಿ ಬಂದೆವ ಯವ್ವ. ದೇವ್ರಿದ್ದ ನಿಮ್ಮ ತಲೆ ಮೇಲೆ. ರೀ ಅತ್ತೆ, ಆರಾಮಾಗ್ಯದ್ರಿ. ರೊಕ್ಕನೇ ಓದು ನೋಡ್ರಿ ಭಾಳ. ರೊಕ್ಕದೇನು ವಿಚಾರ ಮಾಡ್ತೀಯ ತಾಯಿ? ಹೋದ್ರೆ ಹೋಗ್ಲಾಕ್ ಬಿಡು. ರೊಕ್ಕ ಹೆಂಗಾರ ಗಳಿಸ್ಬೋದು, ಮೊದಲು ಆರೋಗ್ಯ ಮುಖ್ಯ ಇರ್ತದೆ. ಏನಂದ್ರೂ ರೊಕ್ಕ ಒಂದಿನ 2 ದಿನದಾಗ ಇಷ್ಟಿಷ್ಟು ಲಕ್ಷಗಟ್ಟಲೆ ಹಾಕದಂದ್ರೆ ಸ್ವಲ್ಪ ಇದನ್ನೇ ಆಗ್ತದಲ್ರಿ. ಪಾಪ ಮಾಮಾರೂ 50,000 ರೂಪಾಯಿ ಕೊಟ್ರಿ. 50,000 ರೂಪಾಯಿ ಕೊಟ್ರ? ಸುಮ್ಮನೆ ಯಾಕೆ ಕೊಡ್ಲಿಕ್ಕೆ ಹೋದ್ರಿ ಮಮ್ಮಿ? ನೀವು ಭಾಳ ಇದನ್ನು ಮಾಡ್ತೀರಿ ನೋಡ್ರಿ ಸುಂದ್ರಿ ಬಗ್ಗೆ. ಅದಕ್ಕೇನಾಗತ್ರಿ, ಕೊಡುದ್ರಿ. ಮತ್ತೆ ನಾವು ಮಗಳನ್ನೇ ಅನ್ಕೊಂಡ್ಬಿಟ್ಟಿವ್ರಿ ಆಕಿನ ಸುಂದ್ರಿನ. ದೊಡ್ಡ ಮನಸ್ಸು ರೀ ನಿಮ್ಮದು. ಅಂತಂಗ ಅಲ್ಲ ಸುಂದ್ರಿ, ಅವತ್ತು ಏನಾಯ್ತು ನಿನಗೆ? ಒಮ್ಮಿಂದೊಮ್ಮೆ ನಿನ್ನೆ ಅಂತಾರೆ ಎಲ್ಲ ಚಲೋ ಇದ್ದಿದ್ದು, ಎಲ್ಲ ಮಾಡಿದಿ. ರಾತ್ರಿ ಬಂದಾಗ ಯಾಕೆ ಮುಖಾನೇ ಸಾಫ್ ಮಾಡಿದ್ದಿ? ಎಲ್ಲಿ ಹೋಗಿ ಬಂದಿದ್ದಿ? ಏನು ಮಾಡೋದ್ರಿ, ಏನಾರ ಒಂದು ಕಾರ್ಬಾರ್ ಮಾಡಿರ್ತೀನಲ್ಲ. ಇಲ್ಲ, ಅದು ಏನಾರ ಮಾಡ್ಬೇಕಂತೀನಿ ಅವ್ರಿಗೆ. ಆ ಶಿಣೊಬ್ಬ ಅಡ್ಡ ಬರ್ಲಿಕತ್ತಾನ. ಇಲ್ಲಂದ್ರೆ ಅವರಿಬ್ಬರು ಅತ್ತಿ ಸೊಸಿನ ನಾ ಏನು ಅಷ್ಟಕ್ಕೆ ಸರಳ ಬಿಡೋಕೆಲ್ಲ ನಾನು. ಇನ್ನು ಮುಂದೂ ಅವ್ರನ್ನ ಅಷ್ಟು ಸರಳ ಬಿಡಂಗಿಲ್ಲ ಬಿಡು. ನಾನು ಏನು ಮಾಡ್ಬೇಕು ಅದನ್ನು ಮಾಡೇ ಬಿಡ್ತೀನಿ. ಯಾರು ಯಾಕೆ ಹಿಂಗೆ ಮಾತಾಡ್ಲಿಕತ್ತಿ? ಯಾರು ಏನಂತ ನಿನಗೆ? ಅದೇ ರೀ, ಆ ಶಿಣಣ್ಣ ನೋವು ಕಾಕು ರೀ. ಮನೆಗೆ ಹೋಗಿನಿ, ಚಂದಾಗೆ ಮಾತಾಡ್ಸ್ಬೇಕಂತೇಳಿ. ರಂಗ ಪಂಚಮದ ರೀ, ಏನು ಮಾಡ್ತೀರಿ, ಬಣ್ಣ ಆಳಿಲ್ಲೇನ್ರಿ ಕಾಕು ಅಂತ ಸುಮ್ಮ ಕಾಮಿಡಿ ಮಾಡ್ಕೋತಾನ. ಮಾತಾಡ್ಸ್ಲಿಕ್ಕೆ ಹೋಗಿನಿ. ತಡ ಅಂದು ನಮ್ಮ ಮನೆಗೆ ಬರ್ಬೇಡ ನೀನು, ಇನ್ನೊಂದ್ಸಲ ನಮ್ಮ ಮನೆ ಮುಂದೆ ಕಾಲಿಟ್ಟಿಂದ ನೋಡು, ಹಿಂಗೆ ಅಂತೇಳಿ ಎಷ್ಟು ಅಂದ್ಲ ಬಯ್ಯವ್ವ. ನನಗದು ಒಮ್ಮಿಂದೊಮ್ಮೆ ಮನ್ಸಿಗೆ ಹತ್ತಿದಂಗೆ ಆಗ್ಬಿಡ್ತೀರಿ. ತಲೆ ಬಿಪಿಗೆ ಏರೇ ಬಿಡ್ತು ನೋಡು ಒಮ್ಮೆ. ಹೌದವಾ, ನನಗೂ ಪ್ರಿಯ ಹೇಳಿದ್ಲ. ಆಮೇಲೆ ಯಾಕಾರ ಆಕಿಗೆ ಹೇಳಿದ್ನವ ಅನಿಸ್ತು ನನಗೆ ಫೋನ್ ಮಾಡಿ. ನೀ ಇನ್ನು ಮುಂದೆ ಅಂತ ಏನು ಮಾಡ್ಲಿಕ್ಕೆ ಹೋಗ್ಬೇಡ ನೋಡಿ ಸುಂದ್ರಿ. ಅವ್ರದ್ದು ಯಾಕೆ ಬೇಕು ನಿನಗೆ? ಯಾರ್ದು ಸೂಸವರೆಗೂ ಹೋಗ್ಬೇಡ, ಯಾರ್ದು ಎಲ್ಲಿ ತಂದು ಹೇಳಿಕ್ಕೆ ಹೋಗ್ಬೇಡ. ನಿನ್ನಷ್ಟಕ್ಕೆ ನೀ ಇರೋದು. ಆದಷ್ಟು 4 ಮನೆಗೆ ಉದ್ಧಾರ ಮಾಡಾದ್ರೆ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಹೇಳೋದು ಬಿಟ್ಬಿಡು ಸುಂದ್ರಿ. ಇನ್ನು ಮುಂದೆ ನಾನೇ ಸ್ವಚ್ಛ ಹೇಳ್ತೀನಿ ನೋಡಿ, ಮೂನ್ ಸ್ಥಾನದಾಗ ನಿಂತು. ಅಂಥವೇನಾರ ಕಾರಬಾರ ಮಾಡ್ಲಿಕ್ಕೆ ಹೋದೆ ಅಂದ್ರೆ ನಾನೇ ಬಾಯಿಗೆ ಬಿಡ್ತೀನಿ. ಇಲ್ರಿ ಮಮ್ಮಿ, ಇನ್ನು ಮುಂದೆ ಯಾಕೆ ಮಾಡ್ಲಿಕ್ಕೆ ಹೋಗ್ಲಿ ರೀ. ಇನ್ನು ಮುಂದೆ ಯಾರು ತಂಟ್ಯಾಕೆ ಹೋಗಂಗಿಲ್ಲ ರೀ. ನನ್ನ ಸಂಸಾರ ಆಯಿತು ಅಷ್ಟೇ ನೋಡ್ರಿ. ಅಲ್ಲ, ಎಷ್ಟು ಸೊಕ್ಕು ನೋಡೋಕ್ಕೀಗ. ಮನಿತನ ಹೋದ್ರೆ ನಂಗೆ ಮಂದು ಕಳಿಸ್ತಾರ.
ನೀ ಜಗಾಡಿದ್ರು ಎಷ್ಟಲ್ಲ ಮತ್ತು ನಮ್ಮ ಮನೆ ನಮ್ಮವರು ಅಂತೇಳಿ ಹೋತಿಯಲ್ಲ ಅದೇ ನೋಡ್ಸುಂದ್ರಿ ನೀನು ತಿನ್ನೋದು. ಮಾಡ್ತೀನಿ ತಡಿ ಆಕಿ ಕಾಕುಗ ಏನು ದೊಡ್ಡ ಬಾರಿ ಇದು ಆಗ್ಯಾಳ ಆಕಿ. ಇಲ್ಲ ನೀ ಅವತ್ತ ಬಿದ್ದೆಲ್ಲ ಅವತ್ತ ಸಿಟ್ಟು ಬಂದಿತ್ತು ನನಗೆ ಡೌಟು ಅವತ್ತ ಇತ್ತು ಈಕಿಂದ ಏನೋ ಇರ್ಬೋದು ಅಂತೇಳಿ. ಯಾಕಂದ್ರೆ ಅವರೇ ನೀನು ಸೇರ್ಲಾರ್ದಾರಂದ್ರೆ ಮಾಡ್ತೀನಿ ಅಂದ್ರೆ ಆಕಿಗೆ ಏನು ಮಾಡ್ಬೇಕಲ್ಲ ನೀ ತೊಗೊಳ್ಬೇಡ ಕೈ, ನಾನೇ ತೊಗೋತೀನಿ ಇನ್ನು ಮುಂದೆ ಆಕಿಗೆ. ಈಗವ್ವ ಯಾರು ಯಾರ ಕೈನೂ ತಗೋಬೇಡ್ರಿ, ಸುಮ್ಮ ಬಿಟ್ಬಿಡ್ರಿ ಇಲ್ಲಿ. ಅವ ಸೀನಣ್ಣ 2 ದಿನ ನಿದ್ದಿಲ್ಲ, ಕಣ್ಣಿಗೆ ಹೊಟ್ಟಿಗೆ ಕೂಳಿಲ್ಲ, ಬಂದು ದವಾಖಾನ್ಯಾಗ ಅಷ್ಟೊತ್ತನ ನಿಂತಾನ. ಅವನ ಮುಖ ನೋಡ್ಯಾರ ಅವ್ರ ತಂಟೆಗೆ ಹೋಗ್ಬೇಡ್ರಿ. ಏನು ನಾ ಹೇಳ್ತೀನಿ ನೋಡಿ, ನೀವು ಏನೇನೇನೋ ಅವ್ರ ಸುದ್ದಿಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಇದನ್ನ ಇಲ್ಲಿಗೆ ಬಿಟ್ಬಿಡೋದು. ಸುಂದ್ರಿ ನೀ ಈಗ ಹೇಳ್ತೀನಿ ನೋಡಿ, ಸ್ಟ್ರಿಕ್ಟಾಗಿ ಡಾಕ್ಟ್ರ್ ಹೇಳ್ಯಾರ ಎಲ್ಲಿ ಬಿಸ್ಲಾ ತಿರುಗಾಡೋದಿಲ್ಲ, ಅಷ್ಟು ಚಂದಾಗಿ ಅಡುಗೆ ಮಾಡಿಕೊಂಡು ಮನ್ಯಾಗ ರೆಸ್ಟ್ ಮಾಡೋದು. ಏನು ಟೈಮ್ ಪಾಸ್ ಆಗಲಿಲ್ಲ ಅಂದ್ರೆ ಬುಕ್ ಓದು, ಇಲ್ಲಾಂದ್ರೆ ಮಧ್ಯಾಹ್ನ ಮಲ್ಕೋ. ಅದು ಬಿಟ್ಟು ನೀ ಅಲ್ಲಿ ಇಲ್ಲಿ ಅವ್ರ ಮನೆಗೆ ಇವ್ರ ಮನೆಗೆ ತಿರ್ಗಾಡ್ಲಿಕ್ಕೆ ಹೋಗ್ತೀನಿ ಅಂದ್ರೆ ನಾ ಅಂತೂ ಸುತಾರಾಮ್ ಒಪ್ಪಂಗ್ ನೋಡಿದಕ್ಕ. ನೋಡು ಸ್ವಲ್ಪ ದವಾಖಾನಿಗೆ ಹೆಂಗೆ ಹೋಗಿದ್ವಿ, ಎಷ್ಟು ರೊಕ್ಕ ಹಾಕಿವಿ, ಹುಡುಗರ ಪರಿಸ್ಥಿತಿ ಏನಾಗಿತ್ತು, ಮನೆ ಪರಿಸ್ಥಿತಿ ಏನೇನು ಆಗ್ತದ ಅನ್ನೋದು ಅರ್ಥ ಮಾಡ್ಕೊಂಡು ಇನ್ನು ಮುಂದರ ಶಾಣೆ ಕಾಯ್ದೆ ಅಂದ್ರೆ ಚಲೋ. ಇಲ್ಲಾಂದ್ರೆ ನೋಡು ನಿಂದ ನೀ ನಡೆಸ್ತೀನಿ ಅಂದ್ರೆ ಮತ್ತೆ ನಾವೇನು ಹೇಳಿಕ್ಕೆ ಆಗಂಗಿಲ್ಲ. ಇಲ್ರಿ ಇನ್ನು ಮುಂದೆ ಹಂಗೇನು ಮಾಡಂಗಿಲ್ರಿ. ಶಾಣೆ ಆತ ತಗೋ ಆಕಿನು. ಪದೇ ಪದೇ ಯಾಕೆ ಹಂಗೆ ಮಾಡ್ತಾಳ ಆಕಿನು? ಎಲ್ಲ ಇದು ಮಾಡ್ತಾಳ. ಯಾವಾಗಾರ ಒಮ್ಮೆ ಅದು ಬರ್ತದ, ಒಂದು ಸುಳಿನೇ ಸುಮಾರು ಅದ ಒಂದು ಸ್ವಲ್ಪ ಏನು ನೋಡ್ಬೇಕು ಆಕಿಯಾರ. ಹ್ಞೂ ರೀ ಮಮ್ಮಿ, ನಾನು ಅದೇ ಅಂತೀನಿ ರೀ. ಎಲ್ಲ ಚಲೋ ಇದ್ದಾಳ್ರಿ, ಎಲ್ಲ ಸಂಸಾರ ಚಲೋ ಅಲ್ಲಿ ಅಂತಾನೆ ಬಯಸ್ತಾಳ. ಎಲ್ಲರ ಜಗಳ ಆದ್ರೆ ಹೋಗಿ ಸಾಲ್ವ್ ಮಾಡ್ತಾಳ. ಮತ್ತೆ ಇಂಥದ್ದು ಯಾವಾಗಾರ ಒಮ್ಮೆ ಇಂಥ ಬುದ್ಧಿ ತೋರ್ಸೇ ಬಿಡ್ತಾಳ ನೋಡ್ರಿ ಒಟ್ಟು. ಅದೇ ಏನಾಯ್ತೀನಿ ಒಂದು ಸ್ವಲ್ಪ ಸುಳಿ ಸುಮಾರು ಅದ ಆಕಿಂದು. ನೋಡ್ಸುಂದ್ರಿ ಇನ್ನು ಮುಂದರ ಶಾಣೆ ಯಾಕೆ ಒಂದು ಸ್ವಲ್ಪ ಗುಂಡಣ್ಣ ಹೇಳ್ದಂಗೆ. ಅವ ಬೈತಾನಂದಗನೇ ಬೈತಾನಂತ ಮನ್ಸಿಗೆ ಹಚ್ಕೋಬೇಡ. ಅವ ತನ್ನ ಇದಕ್ಕೆ ಒದರಾಡ್ತಾನಂಗ. ನೀ ದವಾಖಾನೆಗೆ ಬಿದ್ದಾಗ ಎಷ್ಟು ಮನ್ಸಿಗೆ ತ್ರಾಸ ಮಾಡ್ಕೊಳಂತ, ಎಷ್ಟು ಕಣ್ಣೀರು ಹಾಕ್ಯಾನಂತ ಸೀನಣ್ಣ ಹೇಳಿದ್ನಲ್ಲ, ಅಷ್ಟು ತ್ರಾಸ ಮಾಡ್ಕೊಂಡಾರ. ಅದಕ್ಕೆ ನೋಡಿ ಮುಂದೆ ಇದು ಆಗು, ರೆಸ್ಟ್ ಮಾಡ ಮೊದಲು. ನೀ ಎದ್ದು ಓಡಾಡಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ. ಏನು ಮನೆ ಸ್ವಚ್ಛ ಇಟ್ಟಿಲ್ಲ ಹಂಗೆ ಹಿಂಗೆ ಅಂತ ಏನು ಅನ್ಕೋಬೇಡ. ಏನ್ಯಾಕಾಗಲಕ್ಕ ಅಷ್ಟೇ ಇರಲಿದು. ನಾ ಸಂಜೆ ಕಡೆ ಪ್ರಿಯಾಗ ಹೇಳಿ ಏನಾರ ಮಾಡಿಸ್ಕೊಂಬರ್ತೀನಿ ಅಂತ ನೋಡಮ್ಮಂತ. ನಾಳೆಯಿಂದ ಒಂದು ಸ್ವಲ್ಪ ಏನಾರ ಕಟ್ಟಿ ಕೊಡೋದು ಅದು ಮಾಡ್ತೀನಿ. ನೀ ಎದ್ದೇನೇನು ಮಾಡ್ಲಿಕ್ಕೆ ಹೋಗ್ಬೇಡ. ಏನು ಬ್ಯಾಡ್ರಿ ಮಾಮಿ, ನಿಮಗೆ ಯಾಕೆ ತ್ರಾಸ ರೀ ಸುಮ್ಮನೆ ಅಂಥವೆಲ್ಲ ತಂದು ಕೊಡೋದು ಬಂದು ಕೊಡೋದು ಮಾಡಬೇಡ್ರಿ. ನಾನು ನೋಡ್ತೀನಿ ರೀ ಮನ್ಯಾಗ ಸಣ್ಣ ಕರೆದು ಹಚ್ತೀನಿ ರೀ. ಅತ್ತಿಯವ್ರು ಏನರ ಮಾಡ್ತಾರೆ, ಕಡೆಗೆ ಬಕ್ರಿ ಹೊರಗೆ ತರಿಸ್ತೀನಿ. ಹೆಂಗೋ ಆತದ್ರಿ, ನೀವು ಕಳ್ಸೋದು ಮಾಡಬೇಡ್ರಿ ಮಾಮಿ. ಆಕೆಗೂ ಪ್ರಿಯಾಗೂ ಹುಡುಗನ ಜೊತೆ ಆಗಂಗಿಲ್ಲ ರೀ. ನಿಮಗೂ ವಯಸ್ಸಾಗ್ಯದ, ಕಾಲು ನೋವು ಅದು ಇರ್ತದೆ, ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬರ್ಲಿ ರೀ ನಾನು ಹೋಗಿ ಬರ್ತೀರಿ? ಆಯ್ತು ಹೇಳ್ರಿ, ಹೋಗಿ ಬರ್ರಿ ಮತ್ತೆ ಅವಾಗವಾಗ. ಹಾಂ ಆಯ್ತು ಹೇಳ್ರಿ. ಏನು ಅವರು ಅಲ್ಲೇ ಬಂದಿದ್ರಿ ಏನು ದವಾಖಾನೆಗೆ ಗುಂಡಣ್ಣ? ಹ್ಞೂ ನಾವು ಅಲ್ಲೇ ಬಂದಿದ್ರಿ ಮಾಮ ಮಾಮಿ ಮಾತಾಡ್ಸ್ಲಿಕ್ಕೆ. ಅಲ್ಲೇ ಬಂದಾಗ 50,000 ರೂಪಾಯಿ ಕೊಟ್ರಿ ಪಾಪ. ನಮ್ಮ ಜೊತೆನೇ ಬಂದ್ರಿ ಈಗ ಅದಕ್ಕೆ ಮನೆ ತನಕ ಕಳಿಸ್ಬಿಡ್ತೀನಿ ಅಂತೇಳಿ ಇವ್ರು ಬಂದರು. ಮಾಮಾರ ಆ ಕಡೆ ಹೋದ್ರು. ಹೌದಾ? 50,000 ಗಟ್ಟಲೆ ಕೊಡೋದಂದ್ರೆ ಏನಪ್ಪ, ಭಾರಿ ಇದು ಬಿಡು. ಒಳ್ಳೆಯವ್ರಿದ್ದಾರಲ್ಲ, ಭಾಳ ಒಳ್ಳೆಯವರಿದ್ದಾರೆ. ನಾ ಅದಕ್ಕೆ ಅವ್ರ ಮನೆಗೆ ಎದ್ದು ಹೋಗ್ತೀನಿ ರೀ ಅಷ್ಟು. ಆಯ್ತವ, ಸ್ನಾನ ಮಾಡ್ತೀನಿ ನಾನು. ಸುಂದ್ರಿ ಸ್ನಾನ ಮಾಡಿ ನೀನು ಆಮೇಲೆ. ಹಾಂ ಹಾಂ ರೀ. ಹಲೋ. ಹಾಂ ಹಲೋ, ಹೇಳವ ಗೀತಾ, ಆರಾಮಿದ್ದೀ? ಆರಾಮಿದ್ದೀನವ, ನೀ ಆರಾಮಿದ್ದೀ? ನಾನು ಆರಾಮಿದ್ದೀನಿ ನೋಡುವ. ಈಗ ಬಂದ್ರ ನಿಮ್ಮ ವೈನಿ ಗುಂಡಣ್ಣ ಅವರೆಲ್ಲರೂ ದವಾಖಾನೆಯಿಂದ? ಹೌದಾ, ಬಂದ್ರನು? ಆರಾಮಾಗ್ಯದ ಈಗ ವೈನಿಗೆ? ಆರಾಮಾಗ್ಯದ ನೋಡುವ, ಎಲ್ಲ ಆರಾಮಾಗ್ಯದ ಈಗ. ಇನ್ನಾರ ಒಂದು ಸ್ವಲ್ಪ ಹೊರಗೆ ಹೋಗೋದು ಬಿಡು ಅಂತ ಹೇಳುವ ಆಕೆಗೆ. ಸಂತನ ಪಿರಿ ಪಿರಿ ಬಿಸ್ಲಾಗ ತಿರುಗದಕ್ಕನೆ ನೋಡಿದೆಲ್ಲ ಆಗಿದ್ದು. ಆಯ್ತಾ. ಅಲ್ಲೇ ಇದ್ದಾಳನ? ಎಷ್ಟಾಯ್ತಾನೆ ದವಾಖಾನಿಗೆ ರೊಕ್ಕ? ಕೇಳಿಲ್ಲವ ಇನ್ನ, ಈಗ ಬಂದಾರ. ಮಾಮಿಯರನ್ನು ಪಾಪ 50,000 ರೂಪಾಯಿ ಕೊಟ್ರಂತ ದವಾಖಾನಿಗೆ. ಹೆಲ್ಪ್ ಮಾಡ್ಯಾರ ಅವರು. ಆರಾಮಾಗಿ ಬಂದ್ಲವ, ಏನೇ ಅಲ್ಲೇ ಅಷ್ಟೇ ಸಾಕು ನಮಗೆ. ನಾನು ಮಾತಾಡ್ಸ್ಲಿಕ್ಕೆ ಬರ್ಬೇಕಾಗ್ತದನವ? ನೋಡುವ ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡ್ರಿ. ಹೆಂಗ್ಯಾಕೆ ಮಾಡ್ತೀವ ಕೇಳಿನಿ. ಅಲ್ಲ ಮತ್ತಿಷ್ಟು ಆರಾಮಿಲ್ಲ ವೈನಿಗೆ ಬಂದು ಮಾತಾಡ್ಸ್ಬೇಕ ಏನು ಬರ್ಲೇನವ ಅಂತ ಕೇಳ್ಬೇಕು. ಎಂಥ ಮಾಮಿ ಸಹಿತ ದವಾಖಾನಿಗೆ ಹೋಗಿ ಮಾತಾಡ್ಸಿ ಬಂದಾರವ. ನಿನಗೇನಾಗಿತ್ತು ದಾಡಿಯಲ್ಲಿ? ನಿನ್ನ ಗಂಡನ ಕರ್ಕೊಂಡು ಹೋಗಿ ಒಂದಿನ ಮಾತಾಡ್ಸಿ ಬರ್ಲಿಕ್ಕಾಗಲಿಲ್ಲನ? ಇಲ್ವಾ, ಹುಡುಗರು ಪೇಪರ್ ನಡೆದವು ಈಗ. ಇವರು ಹೋಗಂಬರಮ್ಮನ್ ಬರ್ರಿ ಒಂದಿನ ಅಂದೆ. ಇಲ್ಲ ಕೆಲಸ ಅವ, ಇಲ್ಲೇ ಊರಿಗೆ ಬಂದಿಂದ ತಗೋ ಅಂತಂದರು. ಹಂಗಾಗಿ ಹೋಗೋದಾಗಲಿಲ್ಲ. ಅಲ್ಲ ಗೀತಾ, ಕೆಲಸ ಯಾವಾಗಿರಂಗಿಲ್ಲ ಹೇಳು? ನಮ್ಮ ಕೆಲಸ ಯಾವಾಗಲೂ ಇರ್ತಾವೆ. ಮನೆಯವ್ರು ಅನ್ನೋದು ಏನು ಉಳಿತದೆ ಹಿಂಗಾದಾಗ? ಕಾಸ ವೈನಿ ಆಕಿಗಾರ ಯಾರಾದ್ರೆ ಹೇಳು? ತವ್ರ ಮನೆಯವ್ರನ್ನೂ ಯಾರೂ ಬಂದಿಲ್ಲ. ಹೊರಗಿನವ್ರು ಆದ್ರೆ ನಂಗೆ ಆಯ್ತು ಇಲ್ಲ ಆಕಿಗೆ ಮನಸ್ಸಿಗೆ. ಹೋಗಿ ಬರ್ಬೇಕು ಒಂದಿನ. ಹುಡುಗರನ್ನ ಸಾಲಿಗೆ ಕಳಿಸ್ಯಾರ, ಗಂಡ ಹೆಂಡ್ತಿ ಗಾಡಿ ಮೇಲೆ ಹೋಗಿ ಬಂದ್ರೆ ಆತಿತ್ತು. ಹೌದು ಬಿಡು, ಆದ್ರೆ ನಮ್ಮ ಸಮಸ್ಯೆಗಳು ಇರ್ತಾವಿಲ್ಲವ. ಹಿಂಗೆ ಬೈದ್ರೆ ಹೆಂಗೆ ತಡ ಬರ್ತೀನಿ ತಗೋ, ಇಲ್ಲಿ ಮಾತಾಡ್ಸ್ಲಿಕ್ಕೆ ಬರ್ತೀನಿ ಅಂದಿನಿಲ್ಲ. ನಮ್ದು ಅರ್ಥ ಮಾಡ್ಕೋಬೇಕು. ನಾವು ಗಂಡನ ಮನೆಯಾಗಿರೋರುವ, ನಮಗೇನು ಸ್ವಾತಂತ್ರ್ಯ ಇರ್ತದ? ಅಯ್ಯಯ್ಯ ಬಿಡು ಅವು ಇಂಥ ನಾಟಕ. ಏನು ಸ್ವಾತಂತ್ರ್ಯ ಇಲ್ಲಾರ್ದೆ ಇರ್ತೀವಿ ನೋಡು. ಎಲ್ಲ ಬೇರೆನೇ ಅದ ನಿಮ್ಮ ಗಂಡ. ನಿನ್ನ ಮಾತು ಯಾವುದಕ್ಕೆ ಮೀರ್ತಾನೆ ಹೇಳು? ಎಲ್ಲ ನೀ ಹೇಳ್ದಂಗೆ ಕೇಳ್ತಾನ. ಈಗ ಹಿಂಗೆ ನಾಟಕ ಮಾಡಕ್ಕೆ ನೀನು
ಈಗಾರ ನೋಡಿ ಏನು ಮಾಡ್ತೀವಿ ವಿಚಾರ ಮಾಡು. ಬರ್ಬೇಕನ್ನಿಸ್ತದ ಬಾ, ಇಲ್ಲಂದ್ರ ಬಿಡು. ನಿಮಗೂ ಹಿಂಗೆ ಮಾಡ್ತಾರೆ ಮುಂದೆ ಅವರು ಅಷ್ಟೇ, ಅದ್ರಾಗೇನದ. ಆಯ್ತು ತಗೋರವ್ವ, ಬರ್ತೀನಿ ಅಂತ. ನಾ ಫೋನ್ ಹಚ್ಚಿ ನಿನಗೆ ಆರಾಮದೇನಂತ ಕೇಳಿ ಕಚ್ಚಿದ್ನಲ್ಲ, ನನ್ನ ತಪ್ಪದು. ಬರೀ ಇದೇ ಆಯ್ತಾಳವ ನಿಂದು, ಯಾವಾಗೇನು ಸುದ್ದದಿ. ಏನರ ಚಂದಾಗಿ ಹೇಳಕ್ಕೆ ಹೋದ್ಗನೆ ಹಿಂಗೆ ಮಾಡ್ಬಿಡ್ತೀನಿ ನೋಡು. ಇಡು ಸಾಕು ಶಾಣೆಕಿದ್ದಿ. ಹಂಗೆ ಕಂತೀರಿ ಗೀತಾಗ ಪಾಪ ಬರ್ತಾ ತಗೋರಿ. ಅವರು ಕೆಲಸ ಇರ್ತಾವ, ಗಂಡನ ಮನೆಗೆ ಇರ್ತಾರ, ಮತ್ತು ಅವ್ರಿಗೂ ಸ್ವಾತಂತ್ರ್ಯ ಇರಬೇಕಲ್ಲ. ಹಂಗೆಲ್ಲ ಅನ್ಬಾರ್ದ್ರಿ.